ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾನು ನಿಮ್ಮ ವಿದ್ಯಾರಾಣಿ. ತುಂಬ ಜನ ಸಂಪತ್ತಿನ ಸಮೃದ್ಧಿಗಾಗಿ ಹೇಗೆ ಸಂಕಲ್ಪ ಧ್ಯಾನವನ್ನು ಮಾಡಬೇಕು ಅಂತ ವಾಟ್ಸಪ್ಪಲ್ಲಿ ಕೇಳಿದ್ದೀವಿ. ಹಾಗಾಗಿ ಇವತ್ತು ನಾವು ಸಂಕಲ್ಪ ಧ್ಯಾನವನ್ನು ಸಂಪತ್ತಿನ ಸಮೃದ್ಧಿಗಾಗಿ ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿದುಕೊಳ್ಳೋಣ. ಈ ಜಗತ್ತಿನಲ್ಲಿ ಅತಿ ದೊಡ್ಡ ಶಕ್ತಿ ಅಂದರೆ ನಿಮ್ಮ ಸಂಕಲ್ಪ ಶಕ್ತಿ. ಸಂಕಲ್ಪ ಶಕ್ತಿಯನ್ನು ಸರಿಯಾಗಿ ಉಪಯೋಗಿಸೋದು ಒಂದನ್ನು ನಾವು ಕಲ್ತುಬಿಟ್ರೆ ನಮ್ಮಂಥ ಯಶಸ್ವಿಗಳು ಇನ್ಯಾರೂ ಇರಲಾರರು ಫ್ರೆಂಡ್ಸ್. ಸಂಕಲ್ಪ ಶಕ್ತಿಯನ್ನು ಧ್ಯಾನದ ಮೂಲಕ ಕಾಸ್ಮಿಕ್ ವರ್ಲ್ಡ್ ಜೊತೆಗೆ ಕನೆಕ್ಟ್ ಮಾಡಿದ್ರೆ ನೀವು ಬಯಸಿದ್ದೆಲ್ಲವನ್ನು ತುಂಬಾ ಸುಲಭವಾಗಿ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಈ ಹಂತದಲ್ಲಿ ನೀವು ತುಂಬ ಗಮನದಲ್ಲಿಟ್ಕೊಳ್ಬೇಕಾದ ಕೆಲವು ವಿಚಾರಗಳೇನೆಂದರೆ, ನಿಮಗೇನು ಬೇಕು ಅದನ್ನು ಕ್ರಿಸ್ಟಲ್ ಕ್ಲಿಯರ್ ಆಗಿ ಮೊದಲು ನಿರ್ಧಾರ ಮಾಡಿಕೊಡ್ರಿ. ನಿಮಗೇನು ಬೇಕೋ ಅಷ್ಟನ್ನು ಮಾತ್ರ ಫೋಕಸ್ ಮಾಡಿ. ಬೇಡವಾದದ್ರ ಬಗ್ಗೆ ಒಂದು ಸೆಕೆಂಡ್ ಕೂಡ ಆಲೋಚಿಸಬೇಡಿ. ಕೇವಲ ನಿಮ್ಮ ಸಂಕಲ್ಪ, ನಿಮಗೇನು ಬೇಕೋ 24x7 ಅದರ ಬಗ್ಗೆ ಮಾತ್ರ ನಿಮ್ಮ ಕಲ್ಪನೆ ಮಾಡಿಕೊಳ್ಳಿ, ಆಲೋಚನೆ ಮಾಡಿ. ನಿಮಗೆ ಬೇಕಾದ ಸಾಧನೆ, ನಿಮಗೆ ಬೇಕಾದ ಗೆಲುವು, ನಿಮಗೆ ಬೇಕಾದ ಯಾವುದೇ ವಸ್ತು ಎಲ್ಲವೂ ನಿಮಗೆ ಖಂಡಿತ ಸಿಗುತ್ತೆ. ಅದನ್ನು ನಂಬಿ. ಆದರೆ ಹೇಗೆ ಸಿಗುತ್ತೆ? ಯಾರು ತಂದುಕೊಡ್ತಾರೆ? ನಾನು ಅದಕ್ಕೆ ಅರ್ಹನಾ? ನನಗೆ ಬೇಕಾದಂಥ ತಯಾರಿ ಇದೆನಾ? ಇದ್ಯಾವುದ್ರ ಬಗ್ಗೆನೂ ಚಿಂತೆ ಬೇಡ. ಕೇವಲ ನಿಮ್ಮ ನಂಬಿಕೆ ಮತ್ತು ನೀವು ಯಾವುದರ ಕಡೆಗೆ ಫೋಕಸ್ ಮಾಡ್ತೀರಿ ಅನ್ನೋದು ಇಲ್ಲಿ ತುಂಬಾ ಮುಖ್ಯ ಆಗುತ್ತೆ. ಫ್ರೆಂಡ್ಸ್, ನಿರಾಳವಾಗಿ ಆರಾಮದಾಯಕ ಆಸನದಲ್ಲಿ ಕುಳಿತುಕೊಳ್ಳಿ. ರಿಲ್ಯಾಕ್ಸ್ ಆಗಿ ನಿಮ್ಮ ದೇಹವನ್ನು ರಿಲ್ಯಾಕ್ಸ್ ಮಾಡಿಕೊಳ್ಳಿ. ಕೈ ಬೆರಳುಗಳಲ್ಲಿ ಬೆರಳುಗಳನ್ನು ಸೇರಿಸಿಕೊಂಡು ನಿಮ್ಮ ತೊಡೆ ಮೇಲಿಟ್ಕೊಳ್ಳಿ. ನೀವು ನೆಲದ ಮೇಲೆ ಕೂಡೋರಾದರೆ ಆರಾಮದಾಯಕ ಆಸನದಲ್ಲಿ ನಿಮಗೆ ಯಾವುದು ಸುಖ ಅನಿಸುತ್ತೋ ಆ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಕುರ್ಚಿ ಮೇಲೆ ಕೂಡೋರಾದರೆ ಪಾದಗಳನ್ನು ಕ್ರಾಸ್ ಮಾಡಿಕೊಳ್ಳಿ. ಮೃದುವಾಗಿ ಕಣ್ಣನ್ನು ಮುಚ್ಚಿ ನಿಮ್ಮ ಎಲ್ಲ ಕೆಲಸಗಳನ್ನು, ನಿಮ್ಮ ಜೀವನವನ್ನು, ಭೂತಕಾಲದ ಕಹಿ ನೆನಪುಗಳನ್ನು, ಭವಿಷ್ಯದ ಬಗೆಗಿನ ಭಯ ಚಿಂತೆಗಳನ್ನು ಬದಿಗಿಟ್ಟು ಬಿಡಿ, ಮರೆತು ಬಿಡಿ ಫ್ರೆಂಡ್ಸ್. ದೀರ್ಘವಾದ ಉಸಿರನ್ನು ಒಳ ತೆಗೆದುಕೊಳ್ಳಿ. ಉಸಿರನ್ನು ಹೊರ ಹಾಕ್ತಾ ನಿಮ್ಮ ಮನಸ್ಸಲ್ಲಿ ಹೆಪ್ಪುಗಟ್ಟಿರೋ ನೋವುಗಳನ್ನು ಉಸಿರಿನ ಜೊತೆ ಹೊರ ಹಾಕಿಬಿಡಿ. ಈಗ ಮತ್ತೊಂದು ದೀರ್ಘವಾದ ಶ್ವಾಸವನ್ನು ಒಳ ತೆಗೆದುಕೊಳ್ಳಿ. ನಿಮ್ಮ ಮನಸ್ಸಲ್ಲಿ ಮನೆ ಮಾಡಿರೋ ಆತಂಕ, ಭಯಗಳನ್ನು ನಿಮ್ಮ ಉಸಿರಿನ ಜೊತೆಗೆ ಹೊರ ಹಾಕಿಬಿಡಿ. ಮತ್ತೊಂದು ದೀರ್ಘವಾದ ಶ್ವಾಸವನ್ನು ಒಳ ತೆಗೆದುಕೊಳ್ಳಿ. ನಿಮ್ಮ ದೇಹದಲ್ಲಿರ್ತಕ್ಕಂಥ ಯಾವುದೇ ನೋವು, ತೊಂದರೆಗಳನ್ನು ಈ ಉಸಿರಾಟದೊಂದಿಗೆ ಹೊರ ಹಾಕಿಬಿಡಿ. ಕೇವಲ ನಿಮ್ಮ ಶ್ವಾಸದೊಂದಿಗೆ ನೀವಿರಿ. ಶ್ವಾಸವೇ ನಿಮ್ಮ ಗುರು. ನಿಮ್ಮ ಉಸಿರಾಟದ ಜೊತೆಗೆ ನೀವು ನಿಮ್ಮ ದೇಹದ ಎಲ್ಲ ಚಕ್ರಗಳ ಜೊತೆಗೆ ಒಂದು ಅಲೈನ್ಮೆಂಟ್ನಲ್ಲಿ ಇದ್ದೀರಿ. ಈಗ ಶಕ್ತಿಶಾಲಿಯಾದ ಸಕಾರಾತ್ಮಕ ಸೂಚನೆಗಳನ್ನು, ಅಂದರೆ ಪಾಸಿಟಿವ್ ಆಗಿರೋ ಅಫರ್ಮೇಷನ್ಸನ್ನು ನಾನು ಹೇಳ್ತಾ ಹೋಗ್ತೀನಿ. ನೀವು ನಿಮ್ಮ ಮನದಲ್ಲಿ ಮನಸ್ಫೂರ್ತಿಯಾಗಿ ಅದನ್ನು ಪುನರುಚ್ಚರಿಸ್ತಾ ಹೋಗಿ. ನಾನು ಅಪರಿಮಿತ ಸಂಪತ್ತಿನ ಸಮೃದ್ಧಿಯ ಒಡೆಯ ಅಥವಾ ಒಡತಿ.
ನಾನೊಬ್ಬ ಮನಿ ಮ್ಯಾಗ್ನೆಟ್ ಅಂದರೆ ಹಣವನ್ನು, ಸಂಪತ್ತನ್ನು ನನ್ನ ಬಳಿ ಸೆಳೆದುಕೊಳ್ಳುವ ಅಯಸ್ಕಾಂತ. ನನ್ನ ಅಕೌಂಟ್ಸ್ಗೆ ಸದಾ ಹಣ ಹರಿದು ಬರ್ತಾ ಇದೆ. ಎಲ್ಲ ಮೂಲಗಳು ಸದಾ ನನಗೆ ಸಾಕಷ್ಟು ಸಂಪತ್ತನ್ನು ತಂದುಕೊಡ್ತಾ ಇವೆ. ಎಲ್ಲ ರೀತಿಯ ಸಂಪತ್ತಿಗಾಗಿ ನಾನು ಅರ್ಹನು. ನನ್ನ ಬಳಿ ಬರುತ್ತಿರುವ ಈ ಸಮೃದ್ಧ ಸಂಪತ್ತನ್ನ ಪ್ರತಿಯೊಬ್ಬರೂ ನೋಡಿ ಆನಂದ ಪಡ್ತಾ ಇದ್ದಾರೆ. ಲೋಕ ಕಲ್ಯಾಣಕ್ಕಾಗಿ ನಾನು ಸಂಪತ್ತು ಮತ್ತು ನನ್ನ ಸಮೃದ್ಧಿಯನ್ನ ಬಳಸಿಕೊಳ್ಳುತ್ತಿದ್ದೇನೆ. ನನ್ನ ಸಂಬಂಧ ಅನುಬಂಧಗಳ ಸುಧಾರಣೆಗಾಗಿ ನನ್ನ ಈ ಸಮೃದ್ಧ ಸಂಪತ್ತು ಸದಾ ಬಳಕೆಯಾಗುತ್ತಿದೆ. ನನಗೆ ಇಷ್ಟೊಂದು ಸಮೃದ್ಧವಾದ ಸಂಪತ್ತನ್ನು ಕೊಟ್ಟ ಈ ಪ್ರಕೃತಿ ಮಾತೆಗೆ, ಯೂನಿವರ್ಸ್ಗೆ ನಾನು ಸದಾ ಧನ್ಯಳಾಗಿದ್ದೇನೆ. ನಾನು ಅಪರಿಮಿತ ಸಮೃದ್ಧವಾದ ಸಂಪತ್ತಿನ ಒಡೆಯ ಅಥವಾ ಒಡತಿ. ನಾನೊಬ್ಬ ಮನಿ ಮ್ಯಾಗ್ನೆಟ್ ಅಂದರೆ ಸಂಪತ್ತನ್ನು ಸೆಳೆದುಕೊಳ್ಳುವ ಅಯಸ್ಕಾಂತ. ನನ್ನ ಅಕೌಂಟ್ಸ್ಗೆ ಹಣ ಸದಾ ಹರಿದು ಬರುತ್ತಿದೆ. ಎಲ್ಲ ಮೂಲಗಳು ಸದಾ ನನಗೆ ಸಾಕಷ್ಟು ಸಂಪತ್ತನ್ನ ತಂದುಕೊಡುತ್ತಿವೆ. ನನ್ನ ಬಳಿ ಇರುವ ಈ ಸಮೃದ್ಧವಾದ ಸಂಪತ್ತನ್ನ ನೋಡಿ ಎಲ್ಲರೂ ಆನಂದಿಸ್ತಾ ಇದ್ದಾರೆ. ಲೋಕ ಕಲ್ಯಾಣಕ್ಕಾಗಿ ನಾನು ನನ್ನ ಸಂಪತ್ತನ್ನ ಸಮೃದ್ಧಿಗೊಳಿಸ್ತಾ ಇದ್ದೇನೆ. ನನ್ನ ಸಂಬಂಧ ಅನುಬಂಧಗಳ ಸುಧಾರಣೆಗಾಗಿ ಈ ಸಮೃದ್ಧವಾದ ಸಂಪತ್ತು ಬಳಕೆಯಾಗುತ್ತಿದೆ. ನನಗೆ ಇಷ್ಟೊಂದು ಸಮೃದ್ಧವಾದ ಸಂಪತ್ತನ್ನು ನೀಡಿದ ಪ್ರಕೃತಿ ಮಾತೆಗೆ, ಯೂನಿವರ್ಸ್ಗೆ ನಾನು ಸದಾ ಧನ್ಯಳಾಗಿದ್ದೇನೆ, ಕೃತಜ್ಞಳಾಗಿದ್ದೇನೆ. ಹೀಗೆ ಪಾಸಿಟಿವ್ ಅಫರ್ಮೇಷನ್ಸ್ ಅನ್ನ ಸಂಪತ್ ಸಮೃದ್ಧಿಗಾಗಿ ಪದೇ ಪದೇ ಹೇಳ್ಕೊಳ್ತಾ ಹೋಗಿ ಫ್ರೆಂಡ್ಸ್. ಧ್ಯಾನದಲ್ಲಿ ಕುಳಿತಾಗ ಇದನ್ನು ಇಮ್ಯಾಜಿನ್ ಮಾಡ್ತಾ ಹೋಗಿ, ಫೀಲ್ ಮಾಡ್ತಾ ಹೋಗಿ. ನೀವು ಬಯಸಿದ್ದೆಲ್ಲ ನಿಮಗೆ ಸಿಕ್ಕೇ ಬಿಟ್ಟಿದೆ ಅನ್ನೋ ಖುಷಿಯನ್ನು ಈಗಲೇ ವ್ಯಕ್ತಪಡಿಸಿ. ಅಷ್ಟು ಮಾತ್ರ ಅಲ್ಲ, ನೀವು ಕೆಲಸ ಮಾಡ್ತಾ ಇರುವಾಗ ಬೇರೆ ಬೇರೆ ಫ್ರೀ ಟೈಮ್ನಲ್ಲೆಲ್ಲ ಕೂಡ ಈ ಅಫರ್ಮೇಷನ್ಸನ್ನು ನೆನಪು ಮಾಡ್ಕೊಳ್ತಾ ಹೋಗಿ. ಈ ಥರ ಪಾಸಿಟಿವ್ ಅಫರ್ಮೇಷನ್ಸ್ ಜೊತೆಗೆ ನಾವಿರೋದನ್ನು ಕಲಿತ್ರೆ ನಮ್ಮ ಮೈಂಡ್ ಬೇರೆಲ್ಲ ನೆಗೆಟಿವ್ ವಿಚಾರಗಳನ್ನು ಬಿಟ್ಟು ಟ್ಯೂನ್ ಅಪ್ ಆಗುತ್ತೆ. ಆಗ ನೀವು ಯಾವುದನ್ನು ಹೆಚ್ಚು ಆಲೋಚಿಸ್ತೀರೋ ಯೂನಿವರ್ಸ್ ನಿಮಗೆ ಅದನ್ನು ತಂದುಕೊಡೋದಕ್ಕೆ ಸಿದ್ಧವಾಗುತ್ತೆ. ಇಫ್ ಯು ಡಿಸರ್ವ್ಸ್ ಯೂನಿವರ್ಸ್ ಸರ್ವ್ಸ್ ಅಂತ ಒಂದು ಮಾತಿದೆ. ಅಂದರೆ ನೀವು ಯಾವುದನ್ನು ಹೆಚ್ಚು ಆಲೋಚನೆ ಮಾಡ್ತೀರಿ ಅದನ್ನೇ ನಿಮಗೆ ಯೂನಿವರ್ಸ್ ತಂದು ಸೇವಕನಂತೆ ಸರ್ವ್ ಮಾಡುತ್ತೆ. ಹಾಗಾಗಿ ನಿಮ್ಮ ಎಲ್ಲ ಸಮಯವನ್ನು ನಿಮ್ಮ ಗುರಿಯನ್ನು ತಲುಪಲಿಕ್ಕೆ ಅಂದರೆ ಪಾಸಿಟಿವ್ ಅಫರ್ಮೇಷನ್ಸ್ ಜೊತೆಗೆ ಇರೋದನ್ನು ಕಲಿತ್ರೆ ನೀವು ಸುಲಭವಾಗಿ ಬೇಕಾದ ವಿಚಾರಗಳನ್ನು, ಬೇಕಾದ ಗೆಲುವನ್ನು ಪಡೆದುಕೊಳ್ತೀರಿ.
ಸಂಪತ್ ಸಮೃದ್ಧಿಯನ್ನು ಆಹ್ವಾನಿಸಿಕೊಳ್ಳೋದು ಬಯಸೋದು ತಪ್ಪೇನೂ ಅಲ್ಲ. ಅದನ್ನು ಲೋಕ ಕಲ್ಯಾಣದ ಕೆಲಸಗಳಿಗೆ ಪಾತ್ರ ಆಗಿ ಮಾಡ್ತೀನಿ ಅಂತ ನಿರ್ಧರಿಸೋದು ತುಂಬ ಒಳ್ಳೆಯ ನಿರ್ಧಾರ ಫ್ರೆಂಡ್ಸ್. ನಾವು ಏನಾದರೂ 4 ಜನಕ್ಕೆ ಒಳ್ಳೆಯದನ್ನು ಮಾಡಬೇಕು ಅಂತಾದರೂ ಕೂಡ ನಮಗೆ ಅಪರಿಮಿತವಾದಂಥ ಈ ಸಂಪತ್ತು ಸಮೃದ್ಧಿ ಬೇಕೇ ಬೇಕಲ್ವೇ? ಹಾಗಾಗಿ ನಿಮ್ಮ ಒಂದು ಆಶಯದ ಜೊತೆಗೆ ಲೋಕ ಕಲ್ಯಾಣದ ಕಲ್ಪನೆ ಕೂಡ ನಿಮಗೆ ಇರಲಿ ಅಂತ ನಾನಿಲ್ಲಿ ನೆನಪಿಸೋದಕ್ಕೆ ಇಷ್ಟಪಡ್ತೇನೆ. ಇದೇ ಥರ ದಿನವಿಡೀ ನಿಮ್ಮ ಎಲ್ಲ ಸಮಯವನ್ನು ಅನಗತ್ಯ ಆಲೋಚನೆಗಳಿಗೆ ವಹಿಸದೆ, ನಿಮ್ಮ ಎನರ್ಜಿಯನ್ನು ಅನಗತ್ಯವಾಗಿ ಕಳೆದುಕೊಳ್ಳದೆ, ಕೇವಲ ನಿಮಗೆ ಬೇಕು ಅನ್ನೋದ್ರ ಕಡೆಗೆ ಫೋಕಸ್ ಮಾಡಿ ನೀವು ಸ್ಟ್ರಾಂಗ್ ಆದ ಪಾಸಿಟಿವ್ ಅಫರ್ಮೇಷನ್ಸನ್ನು ಮಾಡ್ತಾ ಹೋಗಿ ತುಂಬಾ ಸುಲಭವಾಗಿ ಮ್ಯಾಜಿಕ್ ಅನ್ನೋ ಥರ ನಿಮಗೆ ಬಯಸಿದ್ದೆಲ್ಲವೂ ಸಿಗ್ತಾ ಹೋಗುತ್ತೆ. ನೀವು ಸಮೃದ್ಧರಾಗಿ ನಿಮ್ಮ ಬದುಕು ಸಂಪತ್ತು ಸಮೃದ್ಧಿ ನೆಮ್ಮದಿಗಳಿಂದ ತುಂಬಿರಲಿ. ಅದೇ ಕಂಪನಿಗಳನ್ನು ಜಗತ್ತಿನ ತುಂಬ ಹರಡಿ ಎಲ್ಲರೂ ನೆಮ್ಮದಿಯಿಂದ ಸಮೃದ್ಧಿಯಿಂದ ಸಂಪದ್ಭರಿತರಾಗಿ ಬದುಕುವಂತೆ ಆಗಲಿ ಅಂತ ಆಶಿಸ್ತೀನಿ. ಇವತ್ತಿನ ಈ ಮಾಹಿತಿ ನಿಮಗಿಷ್ಟವಾದಲ್ಲಿ ನನ್ನ ಚಾನಲ್ ಧ್ಯಾನಾಮೃತಕ್ಕೆ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋಗೊಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಶುಭ ದಿನ.